ಎವ್ರಿವನ್, ಐ ಆಮ್ ಖಲಂದರ್. ಕೆಟಿ ಸಕ್ಸಸ್ ಸಬ್ ಚಾನಲ್ಗೆ ಸುಸ್ವಾಗತ. ಈ ಚಾನಲ್ ಮುಖಾಂತರ ಮ್ಯಾಥಮೆಟಿಕ್ಸ್ ಅನ್ನ ಈಸಿ ವೇಯಲ್ಲಿ ಕಲಿಯೋಣ ಬನ್ನಿ. ಇವತ್ತು ನಾವು ರಿಲೇಷನ್ ಬಿಟ್ವೀನ್ ಡಿಗ್ರಿ ಅಂಡ್ ರೇಡಿಯನ್ ನ ಕಲಿಯೋಣ. ಸೊ ನಾನು ಒಂದು ಫಾರ್ಮುಲಾ, ಈ ಚಾಪ್ಟರ್ ಒಂದು ನಿಮಗೆ ಫಸ್ಟ್ ಇಯರ್ ಥರ್ಡ್ ಚಾಪ್ಟರ್ ಟ್ರಿಗ್ನೋಮೆಟ್ರಿ ಇದೆ. ಸೊ ಈ ಡಿಗ್ರಿ ಮತ್ತು ರೇಡಿಯನ್ ರಿಲೇಷನ್ ಏನಂತ ಕಲಿಯೋಣ. ಸೊ ನಾನು ಒಂದು ಫಾರ್ಮುಲಾನ ಕನ್ಸಿಡರ್ ಮಾಡ್ತೀನಿ. ಸೊ ಅದೇನಂದ್ರೆ ಥೀಟಾ ಈಕ್ವಲ್ ಟು ಎಲ್ ಬೈ ಆರ್ ಅಂತ. ಸೊ ಇದನ್ನ ಕನ್ಸಿಡರ್ ಮಾಡಕ್ಕೆ ಒಂದು ಸರ್ಕಲ್ ನ ಕನ್ಸಿಡರ್ ಮಾಡ್ತೀನಿ. ಈ ಸರ್ಕಲ್ ಅಂದ್ರೆ ನಮಗೆ ಸೆಂಟರ್ ಇರುತ್ತೆ. ಆ ಸೆಂಟರ್ ಓ ಅಂಡ್ ರೇಡಿಯಸ್ ಆರ್. ಸೊ ಈ ಡಯಾಗ್ರಾಮ್ ಮತ್ತೆ ಈ ರಿಲೇಷನ್ ಯೂಸ್ ಮಾಡಿ ರಿಲೇಷನ್ ಬಿಟ್ವೀನ್ ಡಿಗ್ರಿ ಅಂಡ್ ರೇಡಿಯನ್ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಅಂಡ್ ಎಲ್ ಅಂದ್ರೆ ಲೆಂತ್ ಆಫ್ ದಿ ಸರ್ಕಲ್ ಅಂಡ್ ರೇಡಿಯಸ್ ಆರ್ ಇಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಹಿಯರ್ ಥೀಟಾ ಈ ಒಂದು ಕಂಪ್ಲೀಟ್ ರೊಟೇಷನ್. ಸೊ ಕಂಪ್ಲೀಟ್ ಒನ್ ರೊಟೇಷನ್. ಸೊ ಕಂಪ್ಲೀಟ್ ಒನ್ ರೊಟೇಷನ್ ಅಂದ್ರೆ ಇದನ್ನ ಥೀಟಾ ಈಕ್ವಲ್ ಟು 360 ಡಿಗ್ರಿನ. theta equal to 360 degree and length. So length of the circle means circumference. I am considering circumference of circle. So circumference of circle na L equal to circumference of a circle equal to L anta consider ಮಾಡ್ತೀನಿ. So circumference of a circle with radius r na ನಾವು 2 pi r ಅಂತ ಬರ್ತೀವಿ. This is formula of circumference of circle. So ಈ theta value na L value na ನಾನು equation 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So theta value 360 degree na. So this is 360 degree equal to L value ಏನು 2 pi r. So denominator r ನ as it is ಬರ್ತೀನಿ. ಇಲ್ಲಿ ನ್ಯೂಮರೇಟರ್ r ಮತ್ತೆ ಡಿನಾಮಿನೇಟರ್ r ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ರಿಮೈನಿಂಗ್ ಏನು ನಮಗೆ ಇಲ್ಲಿ 360 degree equal to 2 pi ಬರುತ್ತೆ. ನಮಗೆ pi ವ್ಯಾಲ್ಯೂ ಬೇಕು. ಈ 2 ನ ಲೆಫ್ಟ್ ಸೈಡ್ ಅಲ್ಲಿ ಬರೋ ಡಿವೈಡ್ ವಿತ್ 2 ಆಗುತ್ತೆ. ಸೊ ಇದನ್ನ ಡೈರೆಕ್ಟ್ 2 1 ಜಾ 2 180 ಅಂತ ಕ್ಯಾನ್ಸಲ್ ಮಾಡಬಹುದಾ? ಸೊ ನಮಗೆ ಏನು ಬಂತು ಇಲ್ಲಿ 180 degree equal to pi ಬಂತು. ಸೊ 180 degree equal to pi. ಸಿ 180 degree ಅಂದ್ರೆ ಇದೇನಾಯ್ತು? ಡಿಗ್ರಿ ಆಯ್ತು. ಸೊ pi ಅಂದ್ರೆ ರೇಡಿಯನ್. ಸೊ 180 degree equal to pi ಬಂತು. ನಮಗೆ ಏನು ಬೇಕು ಇಲ್ಲಿ 1 ಡಿಗ್ರಿ ಬೇಕು. ಸಿ 180 ನ 1 into 180 ಅಂತ ಬರೀಬೋದಾ? 1 into 180 ಅಂತ ಬರೀಬಹುದು ಈಕ್ವಲ್ ಟು ಪೈ. ಸೊ ನಿಮಗೆ 1 ಡಿಗ್ರಿ ಬೇಕಂದ್ರೆ ಈ 180 ನ ನಾನು ರೈಟ್ ಸೈಡ್ ಅಲ್ಲಿ ಬರೆದ್ರೆ ಡಿವೈಡ್ ಆಗುತ್ತೆ. ಅವಾಗ ಏನಾಗಿತ್ತು 1 ಡಿಗ್ರಿ. ಸೊ 1 ಡಿಗ್ರಿ ಈಕ್ವಲ್ ಟು ಪೈ ಬೈ 180 ಇದು ರೇಡಿಯನ್ ಆಯ್ತು. ಸೊ 1 ಡಿಗ್ರಿ ಈಕ್ವಲ್ ಟು 1 ಡಿಗ್ರಿ ವ್ಯಾಲ್ಯೂ ಎಷ್ಟು ನಮಗೆ ಪೈ ಬೈ 180 ರೇಡಿಯನ್ ಆಯ್ತು. ಅದೇ ನಮಗೆ ರೇಡಿಯನ್ ಬೇಕಂದ್ರೆ ಆ ರೇಡಿಯನ್ ನಾವು 1 ಪವರ್ ಸಿ ಡಿನೋಟ್ ಮಾಡ್ತೀವಿ. ರೇಡಿಯನ್ ಅಂತ ನಾದ್ರೂ ಬರಿಬೋದಿಲ್ಲ, 1 ಪವರ್ ಸಿ ಅಂತ ಬರಿಬಹುದು. ಸೊ 1 ಡಿಗ್ರಿ ಈಕ್ವಲ್ ಟು ಪೈ ಬೈ 180 ಆದ್ರೆ ಇದನ್ನೇ ರೆಸಿಪ್ರೋಕಲ್ ಬರೆದ್ರೆ ಏನಾಗುತ್ತೆ 180 ಬೈ ಪೈ. ಸೊ 180 ಬೈ ಪೈ ಡಿಗ್ರಿ ಆಗುತ್ತೆ. ಇದು ಡಿಗ್ರಿ. ಸೊ 1 ಡಿಗ್ರಿ ಈಕ್ವಲ್ ಟು ಪೈ ಬೈ 180 ರೇಡಿಯನ್. ಇದನ್ನೇ ರೆಸಿಪ್ರೋಕಲ್ ಬರೆದ್ರೆ ನಮಗೆ 1 ರೇಡಿಯನ್ ವ್ಯಾಲ್ಯೂ ಬಂದಂಗೆ. ಸೊ 1 ಡಿಗ್ರಿ ಈಕ್ವಲ್ ಟು ಪೈ ಬೈ 180 ರೇಡಿಯನ್, 1 ರೇಡಿಯನ್ ಈಕ್ವಲ್ ಟು 180 ಬೈ ಪೈ ಡಿಗ್ರಿ. ಇದು ರಿಲೇಷನ್ ನಮಗೆ ಡಿಗ್ರಿ ಮತ್ತೆ ರೇಡಿಯನ್ಗೆ ಇದು ರಿಲೇಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ಒಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಡಿಗ್ರಿ ಟು ರೇಡಿಯನ್ ಯಾವ ತರ ಕನ್ಸಿಡರ್ ಮಾಡ್ತೀವಿ? ಎಕ್ಸಾಂಪಲ್ ಅಲ್ಲಿ 30 ಡಿಗ್ರಿ. ಸೊ 30 ಡಿಗ್ರಿ ಕನ್ಸಿಡರ್ ಮಾಡ್ತೀನಿ ನಾವು. ಈ 30 ಡಿಗ್ರಿನ ರೇಡಿಯನ್ ಕನ್ವರ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಇದೆ. ಸೊ 1 ಡಿಗ್ರಿ ಈಕ್ವಲ್ ಟು ಪೈ ಬೈ 180 ಅಂದ್ರೆ ಸೊ ಇದಕ್ಕೆ ನಾನು ಪೈ ಬೈ 180 ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕೊಟ್ಟಿರೋ ಆಂಗಲ್ ಗೆ ಪೈ ಬೈ 180 ಮಲ್ಟಿಪ್ಲೈ ಮಾಡಿದ್ರೆ 0 0 ಕ್ಯಾನ್ಸಲ್ ಆಗುತ್ತೆ. ಸೊ 3 1 ಜಾ 3 6 ಜಾ ಆಯ್ತು. ಸೊ ಪೈ ಬೈ 6. ಸೊ 30 ಡಿಗ್ರಿ ಅಂದ್ರೆ ನಮಗೆ ಪೈ ಬೈ 6 ಇದೇನಾಯ್ತು ರೇಡಿಯನ್ ಆಯ್ತು. ಸೊ ಅದೇ ತರ 90 ಡಿಗ್ರಿ. ಫಾರ್ ಎಕ್ಸಾಂಪಲ್ 90 ಡಿಗ್ರಿ ಇದೆ. ಸೊ ಈ 90 ಡಿಗ್ರಿನ ನಾವು ರೇಡಿಯನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸೇಮ್ 90 ಡಿಗ್ರಿಗೆ ನಾವು ಪೈ ಬೈ 180 ನ ಮಲ್ಟಿಪ್ಲೈ ಮಾಡ್ತೀನಿ. ಸೇಮ್ 0 0 ಕ್ಯಾನ್ಸಲ್ ಆಗುತ್ತೆ. 9 1 ಜಾ 9 2 ಜಾ. ಸೊ ಪೈ ಬೈ 2 ರೇಡಿಯನ್ ಆಯ್ತು. ಸೊ ಡಿಗ್ರಿಯಿಂದ ನಾವು ರೇಡಿಯನ್ ಕನ್ವರ್ಟ್ ಮಾಡಿವಾ. ಸೊ ಇದನ್ನೇ ರಿವರ್ಸ್ ಮಾಡ್ತೀವಿ. ಸೊ ಪೈ ಬೈ 6 ರೇಡಿಯನ್ ಇದೆ, ಪೈ ಬೈ 2 ರೇಡಿಯನ್ ಇದೆ. ಇದನ್ನೇ ಡಿಗ್ರಿ ಕನ್ವರ್ಟ್ ಮಾಡಿದ್ರೆ ಈ ವ್ಯಾಲ್ಯೂ ಬರ್ತಿಲ್ಲ, ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಪೈ ಬೈ 6 ರೇಡಿಯನ್ ಇದೆ. ಸೊ ನಮಗೆ 1 ರೇಡಿಯನ್ ಈಕ್ವಲ್ ಟು 180 ಬೈ ಪೈ ಡಿಗ್ರಿನ. ಸೊ ಇದಕ್ಕೆ ನಾವು 180 ಬೈ ಪೈ ಮಲ್ಟಿಪ್ಲೈ ಮಾಡಬೇಕು. ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಡಿಗ್ರಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪೈ ಕ್ಯಾನ್ಸಲ್. ಸೊ ಪೈ ಕ್ಯಾನ್ಸಲ್ ಅಂದ್ರೆ 6 1 ಜಾ 6 3 ಜಾ 0. ಸೊ 30 ಡಿಗ್ರಿ ಬಂತ. ಸೊ ಪೈ ಬೈ 6 ನಾನು ಕನ್ಸಿಡರ್ ಮಾಡಿದ್ದು ಪೈ ಬೈ 6 ರೇಡಿಯನ್. ಸೊ ಪೈ ಬೈ 6 ಅಂದ್ರೆ 30 ಡಿಗ್ರಿ ಬಂತು. ಸೊ ಇದು ನಮಗೆ ರಿಲೇಷನ್ ಬಿಟ್ವೀನ್ ಏನು ಡಿಗ್ರಿ ಮತ್ತೆ ರೇಡಿಯನ್. ಥ್ಯಾಂಕ್ ಯು.